ಎಲ್ಲರಿಗೂ ನಮಸ್ತೆ. ಎಲ್ಲರೂ ಚೆನ್ನಾಗಿದ್ದೀರಾ? ಮತ್ತು ಈಗಾಗಲೇ ಒಂದು 3 ತಿಂಗಳು ಮೊದಲೇ ಅನೌನ್ಸ್ ಮಾಡಿದ್ವಿ ನಯನ ತರಂಗದ 5ನೇ ಕಾರ್ಯಕ್ರಮ ಜನವರಿ 11ಕ್ಕೆ ಅಂತ. ಹೊಸ ವರ್ಷದ ಪ್ರಯುಕ್ತ ಈ ಒಂದು ಕಾರ್ಯಕ್ರಮನ 11ನೇ ತಾರೀಕು ಮಾಡೋಣ ಎಲ್ಲರೂ ಸೇರಿ. ಮತ್ತು ಗ್ರೂಪ್ನಲ್ಲಿರುವಂಥ ಪ್ರತಿಯೊಬ್ಬರು ಕಾರ್ಯಕ್ರಮದ ಭಾಗಿಯಾಗಬೇಕು ಅಂತ ನನ್ನದೊಂದು ಮನವಿ. ನಾವು ಪ್ರತಿ ಕಾರ್ಯಕ್ರಮದಲ್ಲಿ ಬೆಳಗ್ಗೆ 8:30 9 ಗಂಟೆ ಅಷ್ಟೊತ್ತಿಗೆ ನಾವು ಪೂಜೆ ಸ್ಟಾರ್ಟ್ ಮಾಡ್ತೀವಿ. ಎಲ್ಲರಿಗೂ ಗೊತ್ತಿರುವಂಥ ವಿಷಯ. ಬೆಳಗ್ಗೆ ಟಿಫನು, ಮಧ್ಯಾಹ್ನ ಊಟ, ಸಂಜೆ ಟೀ, ಕಾಫಿ, ಸ್ನ್ಯಾಕ್ಸ್ ಎಲ್ಲ ಏರ್ಪಾಡು ಮಾಡಿರ್ತೀವಿ. ವಿಡಿಯೋ ಹಾಡುಗಳ ಚಿತ್ರೀಕರಣ ಕೂಡ ಇರ್ತವೆ. ಮತ್ತು ಎಲ್ಲರೂ ಸಮಯಕ್ಕೆ ಬನ್ನಿ. ಮತ್ತೊಂದು ಸಲ ಈ ಒಂದು ಕಾರ್ಯಕ್ರಮದ ಅನೌನ್ಸ್ ಮಾಡೋಣ ಅಂತ ಈ ಒಂದು ವಿಡಿಯೋ ಮಾಡ್ತಾಯಿದ್ದೀನಿ. ಗ್ರೂಪ್ನಲ್ಲಿರುವಂಥ ಪ್ರತಿಯೊಬ್ಬರು ಮತ್ತು ಹೊಸಬ್ರನ್ನ ಕೂಡ ಕರೆತನ್ನಿ. ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಸೋಣ. ಎಲ್ಲರೂ ಬೆಳಗ್ಗೆ ಪೂಜಾ ಸಮಯಕ್ಕೆ 8:30 9 ಗಂಟೆ ಒಳಗಡೆ ಕಾರ್ಯಕ್ರಮಕ್ಕೆ ಬರಬೇಕಾಗಿ ನನ್ನದೊಂದು ಮನವಿ. ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಹಾಯ್, ನಿಮ್ಮ ಪ್ರೀತಿಯ ಶ್ರೀನಿ. ಇಲ್ಲೂ ಕೂಡ ಒಂದು ವಿಷಯ ಹಂಚ್ಕೊಳ್ಳೋಣ ಅಂತ ಬಂದಿದ್ದೀನಿ. 2025 ಮುಗಿತಾ ಬರ್ತಿದೆ. 2026ಕ್ಕೆ ಕಾಲಿಡ್ತಾ ಇದ್ದೀವಿ. ಇನ್ನು 2 ದಿನಗಳು ಬಾಕಿ ಇದೆ. ಆ ಹೊಸ ವರ್ಷದ ಆರಂಭದಲ್ಲೇ 11ನೇ ತಾರೀಕು 1ನೇ ತಿಂಗಳು 2026 ಈ ಕಾರ್ಯಕ್ರಮ ಏನಂತ ಕೇಳ್ತೀರಾ? ನಮ್ಮ ಪ್ರೀತಿಯ ನರಸಿಂಹಮೂರ್ತಿ ಸರ್ ಹಾಗೂ ತುಳಸಿ ಮೇಡಮ್ ನೇತೃತ್ವದಲ್ಲಿ ನಯನ ತರಂಗ ತಂಡದಿಂದ ಈ ಕಾರ್ಯಕ್ರಮನ ಆಯೋಜನೆ ಮಾಡಿದ್ದಾರೆ. ಎಲ್ರಿಗೂ ತಿಂಡಿ ವ್ಯವಸ್ಥೆ, ಊಟದ ವ್ಯವಸ್ಥೆ ಎಲ್ಲ ಇರುತ್ತೆ. ಸ್ಥಳ ಬಂದ್ಬಿಟ್ಟು ಲಲಿತಾ ಕಲಾ ಆಡಿಟೋರಿಯಂ, ಯಶವಂತಪುರ. ನಾನು ಕೂಡ ಬರ್ತಾ ಇದ್ದೀನಿ, ನೀವು ಬನ್ನಿ. ಈ ಕಾರ್ಯಕ್ರಮನ ಯಶಸ್ವಿಗೊಳಿಸ್ಬೇಕಂತ ಕೇಳ್ಕೊಳ್ತೀನಿ. ಎಲ್ಲರೂ ಹಾಡಿ ಕುಣಿದು ನಲಿದು ಆ ಒಂದು ದಿನನ ಖುಷಿಯಾಗಿರೋಣ ಅಂತ ಹೇಳ್ತಾ ಎಲ್ರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಇನ್ನು ಮುಂಚಿತವಾಗಿ ಬರ್ತೀರಲ್ಲ, ನಾನು ಕಾಯ್ತಾ ಇರ್ತೀನಿ. ಥ್ಯಾಂಕ್ ಯು. ಹಾಯ್, ಎಲ್ರಿಗೂ ಗುಡ್ ಮಾರ್ನಿಂಗ್. ಹ್ಯಾಪಿ ಕ್ರಿಸ್ಮಸ್ ಆ್ಯಂಡ್ ಹ್ಯಾಪಿ ನ್ಯೂ ಇಯರ್. ಹೊಸ ವರ್ಷ ಎಲ್ರಿಗೂ ಒಳ್ಳೇದು ಮಾಡಲಿ. ಈ ಹೊಸ ವರ್ಷದಲ್ಲಿ ಮತ್ತೊಮ್ಮೆ ನಿಮ್ಮ ಮುಂದೆ ನಮ್ಮ ನಯನ ತರಂಗ ತಂಡದಿಂದ ಜನವರಿ 11ನೇ ತಾರೀಕು ಭಾನುವಾರ ಬೆಳಗ್ಗೆ 9ರಿಂದ ಸಂಜೆ 9ರ ತನಕ ಹಾಡಿನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ನಿಮಗೆಲ್ಲ ಗೊತ್ತಿರೋ ವಿಷಯನೇ. ಅದು ಲಲಿತಾದ್ರಿ ಆಡಿಟೋರಿಯಂ, ಯಶವಂತಪುರದಲ್ಲಿ. ದಯವಿಟ್ಟು ಆದಷ್ಟು ಬೇಗ ಬಂದು ಮುಂಚಿನ ಈವೆಂಟ್ಗಳಲ್ಲಿ ಹೇಗೆ ಸಪೋರ್ಟ್ ಮಾಡಿದ್ರು ಅದಕ್ಕಿಂತ ಹೆಚ್ಚಿನ ಸಪೋರ್ಟ್ ಮಾಡ್ತೀರಾ ಅಂತ ನಂಬ್ಕೊಂಡಿದ್ದೀವಿ. ಮತ್ತು ನಿಮ್ಮ ಹಾಡುಗಳು ಯಾವ ಹಾಡು ಹಾಡ್ತೀರಾ ಮತ್ತು ಯಾವ ಜೊತೆ ಹಾಡ್ತೀರಾ ಅನ್ನೋದನ್ನ ಆದಷ್ಟು ಬೇಗ ಕೊಡಬೇಕಾಗಿ ಕೇಳ್ಕೊತಾ ಇದ್ದೀನಿ. ಬನ್ನಿ, ಆಡೋಣ, ಕುಣಿಯೋಣ, ಎಂಜಾಯ್ ಮಾಡೋಣ. ನಿಮ್ಮೆಲ್ಲರ ಬರುವಿಕೆಗಾಗಿ ಕಾಯ್ತಿರೋ ನಾನು ನಿಮ್ಮ ಪ್ರೀತಿಯ ಅಶ್ವಥ್. ಎಲ್ರಿಗೂ ಒಳ್ಳೆಯದಾಗಲಿ. ಆಲ್ ದ ಬೆಸ್ಟ್. ನಮಸ್ಕಾರ, ನಾನು ನಿಮ್ಮ ಹೇಮ ಉಪಾಧ್ಯ. ಎಲ್ಲ ನನ್ನ ನಲ್ಮೆಯ ಆತ್ಮೀಯ ಗಾಯಕರಿಗೆ ಬೆಳಗಿನ ಶುಭೋದಯ. ಎಲ್ಲ ಸ್ನೇಹಿತರೆ, ಈಗಾಗಲೇ ತಮಗೆಲ್ಲ ಗೊತ್ತಿರುವಂಥ ವಿಚಾರ, ನಮ್ಮ ನಯನ ತರಂಗದ ಕಾರ್ಯಕ್ರಮಕ್ಕೆ ಕೇವಲ 2 ದಿನ ಬಾಕಿ ಇರೋದ್ರಿಂದ ಕಾರ್ಯಕ್ರಮದ ಯಶಸ್ಸಿನ ಬಗ್ಗೆ ನಮ್ಮ ನಯನ ತರಂಗದ ಆಯೋಜಕರಾದಂಥ ತುಳಸಿ ಮೇಡಮ್ ಹಾಗೂ ನರಸಿಂಹಮೂರ್ತಿ ಸರು ಕಾರ್ಯಕ್ರಮದ ಸಿದ್ಧತೆಗಳನ್ನು ಈಗಾಗಲೇ ಮಾಡ್ಕೋತಾ ಇದ್ದಾರೆ. ಆ ಕಾರ್ಯಕ್ರಮ ಅವರು ಮಾಡ್ಕೊಂಡಿರುವಂಥ ಸಿದ್ಧತೆಗಳು ಯಶಸ್ವಿ ಆಗಬೇಕು ಅಂತ ಹೇಳಿದರೆ ನಿಮ್ಮ ಸಹಕಾರ ತುಂಬ ಮುಖ್ಯವಾದದ್ದು. ಆ ಕಾರ್ಯಕ್ರಮಕ್ಕೆ ನಾನು ಕೂಡ ಆಗಮಿಸ್ತಾ ಇದ್ದೀನಿ. ತಾವುಗಳೆಲ್ಲ ಮುಂಜಾನೆ 8:30ಗೆ ಪೂಜಾ ಸಮಯಕ್ಕೆ ಆ ಕಾರ್ಯಕ್ರಮಕ್ಕೆ ಆಗಮಿಸಿ ಪೂರ್ವದಿಂದ ಕೊನೆ ತನಕನೂ ಆ ಕಾರ್ಯಕ್ರಮದ ಜೊತೆಯಾಗಿ ಇದ್ದು ಆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ಬೇಕಂತ ನನ್ನ ಕಡೆಯಿಂದ ಒಂದು ಆತ್ಮೀಯವಾದಂಥ ಮನವಿಯನ್ನು ನಾನು ನಿಮ್ಮ ಹತ್ರ ಮಾಡ್ಕೋತಾ ಇದ್ದೀನಿ. ದಯಮಾಡಿ ಎಲ್ಲರೂ ಪೂಜೆ ಸಮಯಕ್ಕೆ ಬಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ಹೇಮಾ ಉಪಾಧ್ಯ ನನ್ನ ಕಡೆಯಿಂದ ಆತ್ಮೀಯವಾದಂಥ ಸ್ವಾಗತ ಫ್ರೆಂಡ್ಸ್. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಗಾಯಕಿ ಸವಿತಾ. ಈ ವಿಡಿಯೋ ಮಾಡೋ ಉದ್ದೇಶ ಏನಂದರೆ, ನಮ್ಮ ನಯನ ತರಂಗದ ಕಾರ್ಯಕ್ರಮ ಇನ್ನು ಕೇವಲ 2 ದಿನಗಳಷ್ಟೇ ಉಳಿದಿದೆ. ಆದಷ್ಟು ಬೇಗನೆ ಯಾರ್ಯಾರು ಸಾಂಗ್ ಲಿಸ್ಟ್ ಕೊಟ್ಟಿಲ್ವೋ ಬೇಗನೆ ಸಾಂಗ್ ಲಿಸ್ಟ್ ಕೊಡಿ. ನಾವೆಲ್ಲರೂ ಸರಿಯಾದ ಪೂಜೆ ಸಮಯಕ್ಕೆ ಹೋಗಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸೋಣ. ನಾನು ಬೇಗ ಬರ್ತೀನಿ, ನೀವು ಬನ್ನಿ. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು. ಎಲ್ಲ ನನ್ನ ಸ್ನೇಹ ಬಾಂಧವರಿಗೆ ನಿಮ್ಮ ಪ್ರೀತಿಯ ಸ್ನೇಹಿತೆ ಲಕ್ಷ್ಮಿ ಮಾಡುವ ನಮಸ್ಕಾರಗಳು. ಈಗ ಯಾಕೆ ವಿಡಿಯೋ ಮಾಡ್ತಾ ಇದ್ದೀನಿ ಅಂದರೆ, ಆಲ್ರೆಡಿ ನನ್ನ ಸ್ನೇಹಿತರೆಲ್ಲರೂ ವಿಡಿಯೋ ಮಾಡಿದ್ದಾರೆ. ಇನ್ನು 2 ದಿನ ಮಾತ್ರ ಉಳಿದಿರುತ್ತದೆ ನಮ್ಮ ನಯನ ತರಂಗದ ಪ್ರೋಗ್ರಾಮ್. ಆದ್ದರಿಂದ ನೀವು ಸಕಾಲಕ್ಕೆ 8 ಗಂಟೆಗೆ ಪೂಜೆ ಶುರುವಾಗುತ್ತೆ. ಆದ್ದರಿಂದ ಪೂಜಾ ಸಮಯಕ್ಕೆ
ಎಲ್ಲರೂ ಸಹ ಆಗಮಿಸಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ. ನಂತರ 8:30ಕ್ಕೆ ಅವರೆಕಾಳು ಉಪ್ಪಿಟ್ಟು ಮತ್ತು ಕೇಸರಿಬಾತು, ಟೀ ಆರ್ ಕಾಫಿ ರೆಡಿ ಇರುತ್ತದೆ. ಅದು ಅದನ್ನು ಸವಿದ ನಂತರ 9 ಗಂಟೆಗೆ ಸೋಲೋ ರೌಂಡು ಶುರುವಾಗುತ್ತದೆ. ಸ್ನೇಹಿತರೆ, ಯಾರ್ಯಾರು ಸೋಲೋ ಸಾಂಗು ನೀವು ಕೊಟ್ಟಿರುತ್ತೀರೋ ಅವರು ಆದಷ್ಟು ಬೇಗ ಬರಬೇಕೆಂದು ಪ್ರಾರ್ಥಿಸುತ್ತೇನೆ. ಸೋಲೋ ಸಾಂಗ್ 9ರಿಂದ 1 ಗಂಟೆವರೆಗೂ ಇರುತ್ತದೆ. ಆ ನಂತರ ಡ್ಯುಯೆಟ್ ಸಾಂಗ್ ಶುರುವಾಗುತ್ತದೆ. ಸೊ ಆದ್ದರಿಂದ ಎಲ್ಲರೂ ಬನ್ನಿ, ಎಲ್ಲರೂ ವಿಜೃಂಭಣೆಯಿಂದ ನಮ್ಮ ನಯನತಾರಂಗ ಪ್ರೋಗ್ರಾಮನ್ನು ವಿಜೃಂಭಣೆಯಿಂದ ಆಚರಿಸೋಣ ಎಂದು ಕೇಳಿಕೊಳ್ಳುತ್ತೇನೆ, ವಿನಂತಿಸಿಕೊಳ್ಳುತ್ತೇನೆ. ಇಂತಿ ನಿಮ್ಮ ಪ್ರೀತಿಯ ಸ್ನೇಹಿತೆ ಲಕ್ಷ್ಮಿ. ನಮಸ್ಕಾರ. ನಯನತರಂಗ ಗ್ರೂಪ್ ಆರ್ಗನೈಸರ್ಸ್ ಆಗಿರುವಂಥ ಗೌರವಾನ್ವಿತ ಶ್ರೀ ನರಸಿಂಹಮೂರ್ತಿ ಸರ್ ಹಾಗೂ ತುಳಸಿ ಮೇಡಮ್ ಅವರು ಇಬ್ಬರು ಸಿಂಗಿಂಗ್ ಇವೆಂಟ್ ನಡೆಸ್ತಾ ಇದ್ದಾರೆ. ಹೊಸ ವರ್ಷದಲ್ಲಿ ಜನವರಿ 11ನೇ ತಾರೀಕು. ಆ ಒಂದು ಸಿಂಗಿಂಗ್ ಈವೆಂಟ್ಗೆ ನಾನು ನನ್ನ ಹೃತ್ಪೂರ್ವಕ ಶುಭಕಾಮನೆಗಳನ್ನು ಸಲ್ಲಿಸೋಕ್ಕೆ ಇಷ್ಟಪಡ್ತೀನಿ. ನರಸಿಂಹಮೂರ್ತಿ ಸರ್, ತುಳಸಿ ಮೇಡಮ್, ಈ ಒಂದು ಕಾರ್ಯಕ್ರಮ, ಈ ಒಂದು ಸಿಂಗಿಂಗ್ ಇವೆಂಟ್ ಎಲ್ಲ ರೀತಿಯಲ್ಲೂ ಸಂಪೂರ್ಣವಾಗಿ ಯಶಸ್ವಿಯಾಗಲಿ ಅಂತ ಇಬ್ಬರಿಗೂ ಆಲ್ ದ ವೆರಿ ಬೆಸ್ಟ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ನಮಸ್ಕಾರ. ನಿಮ್ಮ ಪ್ರೀತಿಯ ಪದ್ಮಪ್ರಿಯ. ಹೊಸ ವರ್ಷ ಬಂದಾಯಿತು, ಹರ್ಷ ತಂದಾಯಿತು. ವರ್ಷದ ಮೊದಲನೇ ತಿಂಗಳು ಜನವರಿ 11ನೇ ತಾರೀಕು ತುಳಸಿ ಅಕ್ಕ ಸಾರಥ್ಯದಲ್ಲಿ ನರಸಿಂಹಮೂರ್ತಿ ಸರ್ ಅರ್ಪಿಸುವ ನಯನತರಂಗ ತಂಡದ 5ನೇ ಕರೋಕೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಪ್ರತಿಯೊಬ್ಬ ಗಾಯಕಿಯರು ದಿನಾಂಕ 11 ಜನವರಿ ಬೆಳಗ್ಗೆ 8:30ಕ್ಕೆ ಪ್ರತಿಯೊಬ್ಬ ಗಾಯಕಿಯರು ಆ ಕಾರ್ಯಕ್ರಮಕ್ಕೆ ಪೂಜಾ ಸಮಯಕ್ಕೆ ಭಾಗವಹಿಸಿ ಆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸೋಣ. ಇನ್ನೇಕೆ ತಡ, ಪ್ರತಿಯೊಬ್ಬರು ಬಂದು ಹಾಡೋಣ, ಕುಣಿಯೋಣ, ನಲಿಯೋಣ. ನಾನು ಬರ್ತೀನಿ, ನೀವು ಬರ್ತೀರಲ್ವ? ನಮಸ್ಕಾರ. ಲೈಟ್ಸ್ ಆನ್ ಮಾಡಿ ಅಷ್ಟೇನಾ? ಸಾಕು ಏನಿದೆಯಾ? ಆಯ್ತಲ್ಲ.